ಅದಕ್ಕೆ ನಾನು ಎಲ್ಲ ಕಡೆ ಹೇಳ್ತಾ ಇರ್ತೀನಿ, ಶಾಲೆ ಅಂದರೆ ಲಾಂಡ್ರಿ ಅಲ್ಲ. ಲಾಂಡ್ರಿಗೆ ಏನು ಮಾಡ್ತೀನಿ, ಕೊಳಕ್ಕೆ ಬಟ್ಟೆ ಹಾಕ್ತೀನಿ, ಅವ್ನು ಒಗೆದು ಐರನ್ ಮಾಡಿ ತಂದು ಕೊಡ್ತಾನೆ. ಶಾಲೆ ಅದಲ್ಲ, ನಿಮ್ಮ ಮಗು ಅದು. ನಿಮಗೊಂದೇ ಮಗು, ಶಾಲೆಯಲ್ಲಿ 40 ಮಕ್ಕಳಿದ್ದಾರೆ ಅಲ್ಲಿ. ಆದ್ದರಿಂದ ಟೀಚರ್ಸ್ ಎಷ್ಟು ಜವಾಬ್ದಾರಿ, ಅದು 10 ಪಟ್ಟು ಜವಾಬ್ದಾರಿ ನಿಮ್ಮದಿದೆ. ಶಾಲೆ ಕಳಿಸ್ಬಿಟ್ರೆ ಮುಗಿದೋಯ್ತು ಅಂತಲ್ಲ. ದಯವಿಟ್ಟು ಮಗು ಏನು ಮಾಡುತ್ತೆ ಸಮಯ ಕೊಡಿ, ಮಾತಾಡಿ. ಶಾಲೆಗೆ ಹೋಗಿ ಬನ್ನಿ 3 ತಿಂಗಳಿಗೊಂದ್ಸಲ, ಟೀಚರ್ ಭೇಟಿಯಾಗಿ ಕೇಳಿ ಹೇಗೆ ಓದ್ತದೆ. ಆಗ ಮಗುಗೆ ಅನಿಸುತ್ತೆ ಅಪ್ಪ ಅಮ್ಮ ನಿಜವಾಗ್ಲೂ ಕಾಳಜಿ ಮಾಡ್ತಾರೆ ನನ್ನ ಬಗ್ಗೆ ಅಂತ ಅನಿಸುತ್ತೆ. ಇಬ್ಬರದ್ದು ಜವಾಬ್ದಾರಿ ಇದೆ, ಖಂಡಿತ ಜವಾಬ್ದಾರಿ ಜಾಸ್ತಿ. ಯಾಕಂದರೆ ಪಾಠ ಸಿಗ್ಬೋದು ಶಾಲೆಯಲ್ಲಿ, ಸಂಸ್ಕಾರ ಬರಬೇಕಾದದ್ದು ಮನೆಯಲ್ಲಿ ಮೊದಲು. ಒಂದು ಸಂದೇಶ ಇಷ್ಟೇ, ಮಗು ನಿಮ್ಮ ಮಗು ಅಲ್ಲ, ಅದು ಪ್ರಪಂಚದ ಮಗು. ನಾಳೆ ಪ್ರಪಂಚದ ನಾಯಕತ್ವ ತಗೊಳ್ಳುವಂಥ ಮಗು. ಆ ನಾಯಕತ್ವ ಆಗುವಂಥ ಗುಣಗಳನ್ನು ಕೊಡಬೇಕಾದ್ರೆ ತಂದೆ, ತಾಯಿ, ಶಿಕ್ಷಕ, ಸಂಸ್ಥೆಗಳು ಕೂಡ ಎಲ್ಲವೂ ಸೇರಿ ಮಾಡಿದಾಗ ಮಾತ್ರ ಆ ಮಗುವಿನ ನಾಯಕತ್ವ ಗುಣವನ್ನು ಹಾಕ್ಬೋದು. ನಾಳೆ ನಾವು ಸಂತೋಷವಾಗಿರ್ಬೋದು. ಇಫ್ ಇಂಡಿಯಾ ಹ್ಯಾಸ್ ಟು ಬಿ ಎ ಬ್ಯೂಟಿಫುಲ್ ಕಂಟ್ರಿ ಇನ್ 2050, ಆಲ್ ಆಫ್ ಅಸ್ ಹ್ಯಾವ್ ಟು ವರ್ಕ್ ಟುಗೆದರ್ ಫಾರ್ ದ ಸೇಮ್ ಕಾಸ್ ಅಂದ್ರೆ ಮಾತ್ರ